ಹಚ್ಚುವ, ಬನ್ನಿ ಹಚ್ಚುವ. ಓಹೋ ಹೋ ಹೋ ಹೋ, ಭಾರಿ ಉರಿಯತ್ತಪ್ಪ, ಭಾರಿ ಉರಿಯತ್ತೆ. ಕಣ್ಣಿನ ಹತ್ರ ಎಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ದೂರ ದೂರ ಹಚ್ಚಿ, ದೂರ ದೂರ ಹಚ್ಚಿ. ನಾ ಕಣ್ಣೇ ಬಿಡಲ್ಲ. ಕಣ್ಣ ಹತ್ರ ಒಂಚೂರು ಉರಿಯೋಕ್ಕೆ ಶುರುವಾಗೈತೆ ನನಗೆ. ನೋಡುವ ಏನಾಗತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಪೀಲ್ ಆಫ್ ಮಾಸ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೀಲ್ ಆಫ್ ಮಾಸ್ಕ್ನ ಸರಿಯಾಗಿ ಬಳಸುವ ವಿಧಾನ ಯಾವುದು, ಹಾಗೆ ಪೀಲ್ ಆಫ್ ಮಾಸ್ಕ್ನ ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಯಾವುದೆಲ್ಲ ರೀತಿ ನಾವು ತಪ್ಪು ಮಾಡಬಾರ್ದು ಅನ್ನೋದನ್ನು ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪೀಲ್ ಆಫ್ ಮಾಸ್ಕ್ನ ಉಪಯೋಗಿಸ್ಬೇಕಾದ್ರೆ ಈ ತಪ್ಪನ್ನು ಮಾಡೋದ್ರಿಂದ ಯಾವುದೆಲ್ಲ ತೊಂದರೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇವತ್ತಿನ ದಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಬನ್ನಿ ನೋಡ್ಕೊಂಡು ಬರೋಣ. ಈಗ ಪೀಲ್ ಆಫ್ ಮಾಸ್ಕ್ಗಳು ಬೇರೆ ಬೇರೆ ವೆರೈಟಿಯಲ್ಲಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ. ಇನ್ನು ಇವುಗಳ ಉಪಯೋಗ ಅಂತೂ ಪ್ರತಿಯೊಬ್ಬರೂ ಸಹ ಒಂದು ಸಲ ಆದ್ರೂ ಮಾಡಿರ್ತಾರೆ. ಇದರ ಉಪಯೋಗದ ನಂತರ ನಮ್ಮ ಮುಖ ಫ್ರೆಶ್ ಹಾಗೂ ಕ್ಲೀನ್ ಅನಿಸುತ್ತೆ. ಇನ್ನು ಪೀಲ್ ಆಫ್ ಮಾಸ್ಕಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋದು ಚಾರ್ಕೋಲ್ ಮಾಸ್ಕ್. ಇದು ಆನ್ಲೈನಿಂದ ಹಿಡಿದು ರೋಡ್ ಸೈಡಲ್ಲೂ ಕೂಡ ಮಾರಾಟ ಮಾಡ್ತಾ ಇರ್ತಾರೆ. ಈ ಪೀಲ್ ಆಫ್ ಮಾಸ್ಕ್ಗಳು ಬ್ಲ್ಯಾಕೆಟ್ಸ್ಗಳನ್ನು ತೆಗೆದುಹಾಕುತ್ತೆ, ಹಾಗೆ ಟ್ಯಾನ್ನ ರಿಮೂವ್ ಮಾಡುತ್ತೆ, ಹಾಗೆ ಮುಖ ಇದ್ದರೆ ಅದನ್ನು ಕೂಡ ತೆಗೆದುಹಾಕುತ್ತೆ, ಹಾಗೆ ಅನಗತ್ಯ ಕೂದಲು ಇದ್ರೂ ಕೂಡ ಅದನ್ನು ಕೂಡ ತೆಗೆದುಹಾಕುತ್ತೆ. ಹಾಗಂತ ಎಲ್ಲ ಪೀಲ್ ಆಫ್ ಮಾಸ್ಕ್ಗಳು ಒಳ್ಳೆಯದಲ್ಲ. ಹಾನಿಕರ ಕೆಮಿಕಲ್ಸ್ಗಳು ಹಾಗೂ ಫೆವಿಕಾಲ್ಗಳು ಮಿಕ್ಸ್ ಮಾಡಿ ಹೊರಗಡೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆ ತಪ್ಪಿದ್ದಲ್ಲ. ಪೀಲ್ ಆಫ್ ಮಾಸ್ಕ್ ಸ್ಕಿನ್ನ ಮೊದಲ ಪದರನ್ನು ತೆಗೆದುಹಾಕತ್ತೆ. ಇದರಿಂದ ಎಚ್ಚರದಲ್ಲಿರಿ, ಯಾವುದೇ ಕಾರಣಕ್ಕೂ ಅನಗತ್ಯ ಬಳಕೆ ಮಾಡಲೇಬಾರದು. ಈ ಪೀಲ್ ಆಫ್ ಮಾಸ್ಕನ್ನು ಅತಿಯಾಗಿ ಬಳಕೆ ಮಾಡುವುದರಿಂದ ತೊಂದರೆ ಅಂತೂ ತಪ್ಪಿದ್ದಲ್ಲ. ಈ ಪೀಲ್ ಆಫ್ ಮಾಸ್ಕ್ನ ಬಳಸುವ ಮೊದಲು ತಪ್ಪದೆ ಈ ವಿಷಯಗಳನ್ನು ಅನುಸರಿಸೋದು ಮರಿಲೇಬೇಕು. ಫ್ಲೈಟ್ ಹೋಗ್ತಾ ಇದೆ. ಈ ಪೀಲ್ ಆಫ್ ಮಾಸ್ಕ್ನ ಆಯ್ಕೆ ಮಾಡುವಾಗ ಎಚ್ಚರದಿಂದ ಇರಿ. ರಸ್ತೆ ಬದಿಯಲ್ಲೇ ಪೀಲ್ ಆಫ್ ಮಾಸ್ಕ್ನ ಮಾರ್ತಾ ಇದ್ದರೆ ಅದನ್ನಂತೂ ತಗೊಳ್ಳೇಬೇಡಿ. ಒಳ್ಳೆ ಬ್ರ್ಯಾಂಡ್ ಮಾಸ್ಕ್ನ ಬಳಸಿ, ಯಾವುದ್ಯಾವುದೋ ಬಳಸೋಕ್ಕೆಲ್ಲ ಹೋಗಬೇಡಿ. ಯಾವುದೇ ಕಾಸ್ಮೆಟಿಕ್ಸ್ ಉತ್ಪನ್ನಗಳಿರಲಿ, ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬಿದ್ದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇದನ್ನು ನೀವು ತಂದು ಹಚ್ಚಿದ್ರೆ ತೊಂದರೆ ಅಂತೂ ತಪ್ಪಿದಲ್ಲ. ಆದ್ದರಿಂದ ರಸ್ತೆ ಬದಿಯಲ್ಲಿ ದೊರೆಯುವಂತಹ ಪೀಲ್ ಆಫ್ ಮಾಸ್ಕ್ಗಳು ಬಳಕೆ ಮಾಡಲೇಬೇಡಿ. ಓಕೆನಾ ಫ್ರೆಂಡ್ಸ್? ಪೀಲ್ ಆಫ್ ಮಾಸ್ಕ್ನ ಹಚ್ಚಿ ತೆಗೆದ ಮೇಲೆ ಮುಖಕ್ಕೊಂದು ಒಳ್ಳೆಯ ಗ್ಲೋ ಕೊಡುತ್ತೆ. ಹಾಗೆ ಇದನ್ನು ಅನಗತ್ಯವಾಗಿ ಬಳಸಲೇಬಾರ್ದು. 1 ತಿಂಗಳಿಗೆ 2 ಸಲ ಅಷ್ಟೇ ಬಳಸಿ. ಪದೇ ಪೀಲ್ ಆಫ್ ಮಾಸ್ಕ್ನ ಬಳಸಿದರೆ ಒಳ್ಳೆಯದಲ್ಲ. ಇದರಿಂದ ಮುಖದ pH ಲೆವೆಲ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಮುಖದಲ್ಲಿರುವ ಕಾಂತಿಯು ಕೂಡ ಕಡಿಮೆ ಆಗುತ್ತೆ. ಹಾಗೆ ಮುಖದಲ್ಲಿ ನೆರಿಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಪೀಲ್ ಆಫ್ ಮಾಸ್ಕ್ನ ಕಣ್ಣಿನ ಹತ್ತಿರ, ಹಾಗೆ ಕೂದಲು ಹತ್ತಿರ ಮತ್ತು ಹುಬ್ಬಿನ ಹತ್ತಿರ ಎಲ್ಲ ನೀವು ಹಚ್ಚೋಕ್ಕೆ ಹೋಗಬೇಡಿ. ನೀವು ಇದನ್ನು ರಿಮೂವ್ ಮಾಡಬೇಕಾದ್ರೆ ಆ ಕೂದಲು ಕೂಡ ಬರುವ ಚಾನ್ಸಸ್ ಇರುತ್ತೆ. ಇದರಿಂದ ನಿಮಗೆ ನೋವಾಗುತ್ತೆ. ಅದಲ್ಲದೆ ಹುಬ್ಬಿನ ಹತ್ತಿರ ಹಚ್ಚಿದ್ರೆ ಹುಬ್ಬು ಕೂಡ ಕಿತ್ತು ಬರುವ ಚಾನ್ಸಸ್ ಇದೆ. ಹುಬ್ಬು ಕಿತ್ತೇ ಬರುತ್ತೆ ಪೀಲ್ ಆಫ್ ಮಾಸ್ಕ್ ಜೊತೆಲೇ. ಮತ್ತು ಆದ್ದರಿಂದ ಆದಷ್ಟು ಕಣ್ಣಿನ ಸುತ್ತಮುತ್ತ ಹಚ್ಚೋಕ್ಕೆ ಹೋಗಬೇಡಿ. ಡ್ರೈ ಹಾಗೂ ಸೆನ್ಸಿಟಿವ್ ಸ್ಕಿನ್ ಇರೋರು ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡಲೇಬೇಡಿ. ಡ್ರೈ ಸ್ಕಿನ್ ಇರೋರು ಇದನ್ನು ಬಳಸಿದ್ರೆ ಪೀಲ್ ಆಫ್ ಮಾಸ್ಕ್ ರಿಮೂವ್ ಮಾಡಿದ ನಂತರ ಇನ್ನೂ ಜಾಸ್ತಿಯಾಗಿ ಡ್ರೈ ಆಗೋದ್ರಿಂದ ನಿಮಗೆ ಇರಿಟೇಷನ್ ಫೀಲ್ ಆಗುತ್ತೆ. ಆದರೆ ಸ್ವಲ್ಪ ರಿಯಾಕ್ಷನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ನಿಮ್ಮ ಸ್ಕಿನ್ ಡಲ್ ಆಗುವಂತಹ
ನಿಮ್ಮ ಸ್ಕಿನ್ ಡಲ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ನೀವು ಬಳಸದೇ ಇರೋದೇ ಒಳ್ಳೆಯದು. ಇನ್ನೂ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ರ್ಯಾಷಸ್ ಆಗ್ಬೋದು, ಹಾಗೂ ಪಿಂಪಲ್ಸ್ ಆಗೋ ಮತ್ತು ಇದು ಪಿಂಪಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಸೆನ್ಸಿಟಿವ್ ಸ್ಕಿನ್ನವರು ಬಳಸದೇ ಇದ್ರೇ ಒಳ್ಳೆಯದು. ಮತ್ತು ಇನ್ನು ಚಾರ್ಕೋಲ್ನ ಬಳಸಲೇಬೇಕು ಅನ್ನೋರು ಚಾರ್ಕೋಲ್ ಫೇಸ್ ಪ್ಯಾಕ್ಗಳನ್ನ ಬಳಸ್ಬೋದು ಬೇಕಾದರೆ. ಆದರೆ ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಸ್ಕಿನ್ ಇರೋರು ಸೆನ್ಸಿಟಿವ್ ಸ್ಕಿನ್ ಇರೋರು ಪೀಲ್ ಆಫ್ ಮಾಸ್ಕ್ನ ಬಳಸದೇ ಇದ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಪೀಲ್ ಆಫ್ ಮಾಸ್ಕ್ ತೆಗೆದ ತಕ್ಷಣ ಬರೀ ನೀರಲ್ಲೇ ಫೇಸ್ನ ವಾಶ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಲೇಬೇಡಿ. ಯಾಕಂದರೆ ಮೊದಲೇ ಈ ಪೀಲ್ ಆಫ್ ಮಾಸ್ಕ್ನ ಬಳಸೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಆಗಿರುತ್ತೆ. ಅದ್ರ ಮೇಲೆ ಮತ್ತು ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಬಳಸೋದ್ರಿಂದ ಮತ್ತು ಸ್ಕಿನ್ ಇನ್ನೂ ಡ್ರೈ ಆಗಿ ಮತ್ತು ರ್ಯಾಷಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಮಡುವೆಗಳಾಗೋ ಸಂದರ್ಭವೂ ಜಾಸ್ತಿ ಆಗಿರುತ್ತೆ. ಮದುವೆ ಆಗುವ ಸಂಭವ ಜಾಸ್ತಿ ಆಗುತ್ತೆ. ಹಾಗೆಯೇ ಪೀಲ್ ಆಫ್ ಮಾಸ್ಕ್ನ ರಿಮೂವ್ ಮಾಡಿದ ತಕ್ಷಣ ಒಂದು ಒಳ್ಳೆಯ ಮಾಯ್ಶ್ಚರೈಸರ್ ಫೇಸ್ಗೆ ಅಪ್ಲೈ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಹಾಗೆ ರಾತ್ರಿ ಸಮಯದಲ್ಲಿ ಈ ಪೀಲ್ ಆಫ್ ಮಾಸ್ಕ್ನ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದಂತಲೇ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಬೆಳಕಿನ ಸಮಯ ಮಾಡಲೇಬೇಡಿ. ಯಾಕಂದರೆ ಸೂರ್ಯನ ಕಿರಣಗಳಿಂದ ಸ್ಕಿನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಯಾವುದೇ ಪ್ಯಾಕ್ಗಳಾಗಲಿ ನಾವು ರಾತ್ರಿ ಹಚ್ಚಿದ್ರೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆ ಮತ್ತು ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಆಯಿತಾ. ಹಾಗೆ ಪೀಸ್ ಆಫ್ ಮಾಸ್ಕ್ ಹಚ್ಚಿದಾಗ ತಕ್ಷಣ ಕಣ್ಣು ಉರಿಯೋಕ್ಕೆ ಶುರು ಆಗುತ್ತೆ ಕೆಲವ್ರಿಗೆ. ಇಲ್ಲಾಂದರೆ ಮುಖ ತುರಿಕೆ ಬರೋಂಗೆ ಆಗ್ತಾ ಇರುತ್ತೆ. ಅಂಥವ್ರು ತಕ್ಷಣ ತೆಗೆದುಬಿಡಿ ಅದನ್ನು. ಎಲ್ಲರಿಗೂ ಪೀಲ್ ಆಫ್ ಮಾಸ್ಕ್ಗಳು ಸೂಟ್ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಸೂಟ್ ಆಯಿತು ಅಂತ ಹೇಳ್ಬಿಟ್ಟು ನೀವು ಹಚ್ಕೊಂಡ್ರೆ ನೀವೇ ಪ್ರಾಬ್ಲಮ್ ತಿನ್ನಬೇಕಾಗತ್ತೆ. ಅದಕ್ಕೆ ಹೇಳೋದು, ಫೇಸ್ಗೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಕ್ ಟೆಸ್ಟ್ ಮಾಡಿಕೊಳ್ಳಿ ಅಂತ. ನಿಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂದರೆ ಮಾತ್ರ ಹಚ್ಕೊಳ್ಳಿ, ಇಲ್ಲ ಅಂದರೆ ಹಚ್ಚೋಕ್ಕೆ ಹೋಗಬೇಡಿ. ಪೀಲ್ ಆಫ್ ಮಾಸ್ಕ್ನ ಬಳಸೋದ್ರಿಂದ ಸ್ಕಿನ್ ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ಇದರಿಂದ ಫೇಸಲ್ಲಿ ನೆರಿಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತಿಂಗಳಿಗೆ 1 ಸತಿ ಇಲ್ಲ 2 ಸತಿ ಅಷ್ಟೇ ಸಾಕು. ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹಾಗೆ ಇವಾಗ ನಾನು ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಬನ್ನಿ ಹಚ್ಚುವ. ಹಚ್ಕೋತೀನಿ ಇವಾಗ. ಬೇಗ ಬೇಗ ಡ್ರೈ ಆಗ್ತದೆ. ಬೇಗ ಹಚ್ಕೊತ ಹೋಗಬೇಕು. ಓಹೋ ಭಾರಿ ಉರಿಯತ್ತಪ್ಪ, ಭಾರಿ ಉರಿಯುತ್ತೆ. ಕಣ್ಣಿನ ಹತ್ರ ಎಲ್ಲ ಹಚ್ಚೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ದೂರ ಹಚ್ಚಿ ನಾ ಕಣ್ಣೇ ಬಿಡಲ್ಲ. ಕಣ್ಣ ಹತ್ರ ಒಂಚೂರು ಉರಿಯೋಕ್ಕೆ ಶುರು ಆಗೈತೆ ನನಗೆ. ನೋಡುವ ಏನಾಗತ್ತೆ. ಆದರೆ ಬೇಗ ಹಚ್ಚಬೇಕು, ಡ್ರೈ ಆಗಿಬಿಡುತ್ತೆ. ಇದೊಂದು ಅಡ್ಡಡ್ಡ ಮೊದಲೇ ಡ್ರೈ ಆಗ್ತೈತೆ. ಮೀಸೆ ಉಬ್ಬ ಹತ್ರ ಅಂತ ಹಚ್ಚಲೇಬಾರ್ದು, ಕಿತ್ಕೊಂಡು ಬರುತ್ತೆ ಉಬ್ಬು. ದೇವ್ರೇ
ಉರಿತೈತೆ ಕಣ್ಣು, ನನಗೆ ಕಣ್ಣು ಉರಿತೈತೆ. ಇಲ್ಲಿ ಹಚ್ಚಕ್ಕೆ ಹೆದರಿಕೆ. ಟ್ರೈ ಆಮೇಲೆ ಹೇಳ್ಬಿಡ್ತೀನಿ, ಸಾಕು ಅಷ್ಟೇ. ಇದನ್ನು ಒಂದು ಹಾಫ್ ಆನ್ ಅವರ್ ಬಿಡಿ, ಓಕೆನಾ? ಹಾಂ, ಇವಾಗ ಇದು ಡ್ರೈ ಆಗಿದೆ, ನಾನು ತೆಗಿತೀನಿ ಇವಾಗ. ಅದು ಹೇಗೆ ತೆಗೆದು ನಾನು ತೋರಿಸ್ತೀನಿ. ಹಾಗೆ ನಾನು ಅವಾಗ ಹೇಳಿದೆ, ಇದನ್ನು ಹಚ್ಚಿ ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಅದಕ್ಕಿಂತ ಮುಂಚೆ ಇದು ಈ ರೀತಿಯಲ್ಲಿ ಹಿಂಗೆ ತೆಗ್ದು ಆದಮೇಲೆ ಹಿಂಗೆಲ್ಲ ಹಿಂಗೆ ಬಿಚ್ಕೊಂಡು ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದು ನಾರ್ಮಲ್ ವಾಟರಲ್ಲಿ. ಇದು ಸೋಪ್ ಗೀಪೆಲ್ಲ ಏನೋ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಬರೀ ನೀರಲ್ಲಿ ಮಾತ್ರ ಮುಖ ತೊಳ್ಕೊಳ್ಳಿ ಅಷ್ಟೇ. ಈಗ ತೆಗೆದು ತೋರಿಸ್ತೀನಿ ನೋಡೋಣ. ಅಯ್ಯೋ, ಇಲ್ಲೆಲ್ಲ ತಾಗ್ಬಿಟ್ಟೈತೆ, ಕೂದಲೆಲ್ಲ ಕಿತ್ಕೊಂಡು ಬರ್ತೈತೆ. ಬಂತಪ್ಪ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ. ಇದನ್ನು ತಿಂಗಳಿಗೆ 2 ಸತಿ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡ್ರಿ. ಇದೆಲ್ಲ ಎಷ್ಟು ಸತಿ ಬಳಸ್ಬೇಕು ಅಷ್ಟು ಸತಿ ಬಳಸ್ಬೇಕು, ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಗೊತ್ತಾಗ್ತಿದೆಯಾ ಫೇಸಲ್ಲಿ ಡಿಫ್ರೆನ್ಸ್? ಏನು ಗೊತ್ತಾ, ನಾನು ಅವಾಗ ಹೇಳಿದೆ ಫೇಸ್ಗೆ ಹಚ್ಚಾದ್ಮೇಲೆ ಹಾಫ್ ಆನ್ ಅವರ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀವು ಒಂದೇ ಸತಿ ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ, ಹಚ್ಬಿಟ್ಟು ಆಮೇಲೆ ನಾನು ಹಿಂಗೆ ತೆಗೆದ್ನಲ್ಲ, ಹಾಗೆ ತೆಗ್ದಾದ್ಮೇಲೆ ಬರೀ ನೀರಲ್ಲಿ ಮುಖ ತೊಳ್ಕೊಂಡು ಬನ್ನಿ. ಫೇಸ್ ವಾಶು ಮತ್ತು ಸೋಪ್ ಗೀಪ್ ಏನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.